ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಸೆಷನಲ್ಲಿ ಆರ್ ಎಲ್ ಸರ್ಕ್ಯೂಟ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಆರ್ ಎಲ್ ಸರ್ಕ್ಯೂಟ್ ಅಂದರೆ ಎರಡು ಕಾಂಪೊನೆಂಟ್ ಇರುತ್ತೆ ಒಂದೇ ಸರ್ಕ್ಯೂಟಲ್ಲಿ, ದಟ್ ಇಸ್ ರೆಸಿಸ್ಟರ್ ಆ್ಯಂಡ್ ಇಂಡಕ್ಟರ್. ಸೊ ಕ್ವಶನ್ ನೋಡೋಣ. ಅ ಸೀರೀಸ್ ಆರ್ ಎಲ್ ಸರ್ಕ್ಯೂಟ್ ಹ್ಯಾವಿಂಗ್ R is equals to 20 ohms and L is equals to 0.05 Henry is connected across 100 volt and 50 hertz supply. Calculate the circuit current and the power consumed. Okay. ಸೊ ಇಲ್ಲಿ ಡೈರೆಕ್ಟಾಗಿ ಆರ್ ಇಸ್ ಈಕ್ವಲ್ಸ್ ಟು ಎಲ್ ಇಸ್ ಈಕ್ವಲ್ಸ್ ಟು ಅಂತ ಬರ್ತಿದ್ದೀನಿ. ಬಟ್ ಕ್ವಶನಲ್ಲಿ ರೆಸಿಸ್ಟೆನ್ಸ್ ಆಫ್ 20 ಓಮ್ ಆ್ಯಂಡ್ ಇಂಡಕ್ಟೆನ್ಸ್ ಆಫ್ 0.05 ಹೆನ್ರಿ ಈ ರೀತಿ ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳೋಣ. ಗಿವನ್ ಡೇಟಾ ಇಸ್ ಇದು ಆರ್ ಎಲ್ ಸರ್ಕ್ಯೂಟ್. ಓಕೆ, ಆ್ಯಂಡ್ ಆರ್ ವ್ಯಾಲ್ಯೂ ಇಸ್ 20 ಓಮ್ ಆ್ಯಂಡ್ ಎಲ್ ವ್ಯಾಲ್ಯೂ ಇಸ್ 0.05 ಹೆನ್ರಿ. Okay, it is connected across voltage 100 and frequency is 50 hertz. Calculate circuit current. So current find ಮಾಡಬೇಕು and power consume. ಓಕೆ, ಸೊ ಆರ್ ಎಲ್ ಸರ್ಕ್ಯೂಟಲ್ಲಿ ಯಾವಾಗಲೂ ಜ್ಞಾಪಕ ಇರಬೇಕು, ನಾವು ಬರೀ ಮೂರೇ ಫಾರ್ಮುಲಾ ಯೂಸ್ ಮಾಡೋದು. ಓಕೆ, ಸೊ ಯಾವುದು ಕರೆಂಟ್ ಬೇಕು ಅಂತಂದರೆ ವೋಲ್ಟೇಜ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಸೊ ಝೆಡ್ ಇಸ್ ನಥಿಂಗ್ ಬಟ್ ಇಂಪಿಡೆನ್ಸ್ ಅಂತಲೂ ಹೇಳ್ತಾರೆ. ಇಲ್ಲಿ ರೆಸಿಸ್ಟರು ಇದೆ ಮತ್ತು ಇಂಡಕ್ಟರು ಇದೆ, ಇವೆರಡೂ ಸೇರಿ ರೆಸಿಸ್ಟೆನ್ಸ್ ಕೊಡ್ತಿರ್ತಾರೆ. ಸೊ ಅದನ್ನು ಟೋಟಲ್ ರೆಸಿಸ್ಟೆನ್ಸ್ನ ಝೆಡ್ಡಿಂದ ಡಿನೋಟ್ ಮಾಡ್ತೀವಿ. ಓಕೆ, ಫೈನ್. ಸೊ ಈಗ ಝೆಡ್ ಬೇಕು, ವೋಲ್ಟೇಜ್ ಏನೋ ಕ್ವಶನಲ್ಲೇ ಇದೆ, ಸೊ ವಿ ವಿಲ್ ಯೂಸ್ ಇಟ್. ಬಟ್ ವಾಟ್ ಅಬೌಟ್ ಝೆಡ್? ಸೊ ಝೆಡ್ ಬೇಕು ಅಂದರೆ ಅಗೇನ್ ಯು ಹ್ಯಾವ್ ಟೂ ಚಾನ್ಸಸ್. ಓಕೆ, ಒಂದು ಆರ್ ಪ್ಲಸ್ ಜೆ ಟೈಮ್ಸ್ ಆಫ್ ಎಕ್ಸೆಲ್ ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಆರ್ ಎಲ್ಸ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಹೋಲ್ ಸ್ಕ್ವೇರ್ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆ, ಬಟ್ ನಾವೇನು ಮಾಡೋಣ, ಇದೇ ಫಾರ್ಮುಲಾ ಯೂಸ್ ಮಾಡೋಣ, ಬಿಕಾಸ್ ದಿಸ್ ಇಸ್ ದ ಸ್ಮಾರ್ಟ್ ಡಿಸಿಷನ್. ಯಾಕೆ ಅಂತಂದರೆ ಇಲ್ಲಿ ವ್ಯಾಲ್ಯೂ ಜೊತೆಗೆ ಆ್ಯಂಗಲ್ ಕೂಡ ಬಂದುಬಿಡುತ್ತೆ. ಓಕೆ, ಬಟ್ ಇಲ್ಲ ಹಂಗಲ್ಲ, ಇಲ್ಲಿ ಬರೀ ವ್ಯಾಲ್ಯೂ ಬರುತ್ತೆ. ಮತ್ತು ಆ್ಯಂಗಲ್ ಬೇಕು ಅಂತಂದರೆ ಫೈ ಆ್ಯಂಗಲ್ ಬೇಕು ಅಂತ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಅಂದ್ಬಿಟ್ಟು ಇನ್ನೊಂದು ಫಾರ್ಮುಲಾ ಹಾಕಬೇಕು, ದಟ್ ಈಸ್ ಎಕ್ಸೆಲ್ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿ ಎರಡು ಕೆಲಸ ಮಾಡಬೇಕು, ಈ ಎರಡು ಕೆಲಸ ಒಂದೇ ಫಾರ್ಮುಲಾದಲ್ಲಿ ಆಗಿಬಿಡುತ್ತೆ, ಅದಕ್ಕೆ ನಾವು ಇದನ್ನು ಚೂಸ್ ಮಾಡ್ಕೋತೀವಿ. ಓಕೆ, ಸೊ ಎಕ್ಸೆಲ್ ಬೇಕಲ್ವಾ. ಸೊ ವಾಟ್ ಯು ಮೀನ್ ಬೈ ಎಕ್ಸೆಲ್? ಎಕ್ಸೆಲ್ ಇಸ್ ನಥಿಂಗ್ ಬಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಲ್ವಾ. ಸೊ ಇಂಡಕ್ಟರ್ ಏನಿದೆ ಅದು ಕೊಡುವಂತಹ ರೆಸಿಸ್ಟೆನ್ಸ್ನ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಸೊ ಒಮೇಗಾ ಇಂಟು ಎಲ್. ಸೊ ವಾಟ್ ಯು ಮೀನ್ ಬೈ ಒಮೇಗಾ? 2π ಇಂಟು ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನು 50 ಕೊಟ್ಟಿದ್ದಾರೆ, ಆ್ಯಂಡ್ ಎಲ್ ವ್ಯಾಲ್ಯೂ ಹಾಕೋತೀನಿ, ದಟ್ ಈಸ್ 2π 50 ಇಂಟು ಎಲ್, ದಟ್ ಈಸ್ 0.05. ಓಕೆ, ಸೊ ಯು ವಿಲ್ ಬಿ ಗೆಟ್ಟಿಂಗ್ ಎಕ್ಸೆಲ್ ವ್ಯಾಲ್ಯೂ ಆ್ಯಸ್ 15.707. ಓಕೆ, ಫೈನ್. ನೆಕ್ಸ್ಟ್ ಇವಾಗ ನಮಗೆ ಝೆಡ್ ಬೇಕು. ಸೊ ಝೆಡ್ ಇಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಜೆ ಟೈಮ್ಸ್ ಆಫ್ ಎಕ್ಸೆಲ್. ಸೊ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 20 ಪ್ಲಸ್ ಜೆ ಟೈಮ್ಸ್ ಆಫ್ ಎಕ್ಸೆಲ್ ವ್ಯಾಲ್ಯೂ 15.707. ಓಕೆ, ಸೊ ಇದು ರೆಕ್ಟ್ಯಾಂಗ್ಯುಲರ್ ಫಾರ್ಮ್ಯಾಟಲ್ಲಿದೆ, ವಿ ನೀಡ್ ಇನ್ ಪೋಲಾರ್ ಫಾರ್ಮ್ಯಾಟ್ ಅಲ್ವಾ. ಸೊ ರೆಕ್ಟ್ಯಾಂಗ್ಯುಲರ್ ಇಂದ ಪೋಲಾರ್ ಫಾರ್ಮ್ಗೆ ಹೇಗೆ ತರೋದು? ವೆರಿ ಸಿಂಪಲ್, ಯೂಸ್ ಯುವರ್ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರಲ್ಲಿ ಹೋಗಿ ಶಿಫ್ಟ್ ಮತ್ತು ಪ್ಲಸ್ ಬಟನ್ ಹೊಡೆದ್ರೆ ಯು ವಿಲ್ ಗೆಟ್ POL. ಯಾಕಂದರೆ ಪ್ಲಸ್ ಮೇಲ್ಗಡೆ POL ಅಂತ ಸಣ್ಣದಾಗಿ ಯೆಲ್ಲೋ ಕಲರಲ್ಲಿ ಬರೆದಿದ್ದಾರೆ. ಸೊ ಯೆಲ್ಲೋ ಕಲರ್ದು ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ಶಿಫ್ಟು ಯೆಲ್ಲೋ ಕಲರಲ್ಲೇ ಇದೆ ಅಲ್ವಾ. ಸೊ ಎಲ್ಲೋ ಮ್ಯಾಚ್ ಆಗಬೇಕು, ಆ ಥರ ನೀವು ಶಿಫ್ಟ್ ಹೊಡಿಬೇಕು. ಸೊ ಶಿಫ್ಟ್ ಪ್ಲಸ್ ಹೊಡೆದ ತಕ್ಷಣ POL ಅಂತ ಬರುತ್ತೆ. ನೆಕ್ಸ್ಟು ವ್ಯಾಲ್ಯೂಸ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ 20 ಇದೆ, ನೆಕ್ಸ್ಟು ಕಾಮ ಬೇಕು, ಅಗೇನ್ ಶಿಫ್ಟ್ ಬ್ರ್ಯಾಕೆಟ್. ಓಕೆ, ಆ್ಯಂಡ್ 15.707, ಕ್ಲೋಸ್ ದ ಬ್ರ್ಯಾಕೆಟ್, ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಓಕೆ, ಸೊ ಅದನ್ನು ನಾನು ಝೆಡ್ ಇಸ್ ಈಕ್ವಲ್ಸ್ ಟು 25.43 ಅಂತ ಬರ್ಕೋತೀನಿ. ನೆಕ್ಸ್ಟ್ ಆ್ಯಂಗಲ್ ಇರುತ್ತೆ, ದಟ್ ಈಸ್ 38.144. ಓಕೆ, ಸೊ 38.144. ಓಕೆ, ಸೊ ನಮಗೆ ವ್ಯಾಲ್ಯೂನೂ ಬಂತು, ಆ್ಯಂಗಲ್ಲು ಬಂತು. ಓಕೆ, ಸೊ ಝೆಡ್ ಫೈನ್ ಮಾಡಿದ ತಕ್ಷಣ ಯು ವಿಲ್ ಗೋ ಟು ಕರೆಂಟ್ ಸೆಕ್ಷನ್. ಸೊ ವೋಲ್ಟೇಜ್ ಬೈ ಝೆಡ್, ವೋಲ್ಟೇಜ್ ವ್ಯಾಲ್ಯೂ 100 ಆ್ಯಂಡ್ 25.43, ಆ್ಯಂಗಲ್ ಹಂಗೆ ಇಟ್ಕೊಳ್ಳಿ. ಓಕೆ, ಸೊ ಈಗ ಇವೆರಡನ್ನ ಡಿವೈಡ್ ಮಾಡಬೇಕು. ಓಕೆ, 100 ಮತ್ತು ಇದನ್ನು ಡಿವೈಡ್ ಮಾಡಬೇಕು. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಯು ವಿಲ್ ಬಿ ಗೆಟಿಂಗ್ 3.932, ಆ್ಯಂಡ್ ಈ ಆ್ಯಂಗಲ್ಲು ಮೇಲೆ ಹೋಗುತ್ತೆ.
ಓಕೆ, ಈ ಆ್ಯಂಗಲ್ನ ಡಿವೈಡ್ ಮಾಡಬಾರ್ದು, ಬರೀ 100 ಡಿವೈಡೆಡ್ ಬೈ 25.43 ಮಾಡಬೇಕು. ಇದನ್ನು ಆ್ಯಸ್ ಇಟ್ ಈಸ್ ಮೇಲೆ ಕಳಿಸ್ಕೋಬೇಕು. ಸೊ 38.144. ಸೊ ಕೆಳಗಡೆ ಪ್ಲಸ್ ಇದ್ದಿದ್ದೀಗ ಮೈನಸ್ ಆಗುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಬಂತು. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು ಕ್ವಶನಲ್ಲಿ ಅದು ಮುಗೀತು. ಓಕೆ, ನೆಕ್ಸ್ಟ್ ಪವರ್. ಅಗೇನ್ ಇಲ್ಲಿ ಪವರ್ ಕನ್ಸ್ಯೂಮ್ಡ್ ಆ್ಯಂಡ್ ಪವರ್ ಡೆಸಿಪಿಯೇಟೆಡ್ ಏನೇ ಕೇಳಿದ್ರು ಈ ಫಾರ್ಮುಲಾ ಹಾಕ್ಕೋಬೇಕು. ಓಕೆ, ಕಾಸ್ ಫೈ. ಓಕೆ, ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಸಿ ಹಿಯರ್ ಇದು ಫಾರ್ಮುಲಾಸ್ ಬರೆದಿದ್ದೀನಿ ಆರ್ ಎಲ್ ಸರ್ಕ್ಯೂಟ್ದು. ಐಗೆ ವಿ ಡಿವೈಡೆಡ್ ಬೈ ಝೆಡ್ಡು, ಇವೆರಡಕ್ಕೆ 2 ಫಾರ್ಮುಲಾ ಇದೆ. ದಟ್ ಈಸ್ ಝೆಡ್ ಇಸ್ ಈಕ್ವಲ್ಸ್ ಟು ಇದು ಮತ್ತು ಇದು. ಓಕೆ, ಸೊ ಇಲ್ಲಿ ಆ್ಯಕ್ಟಿವ್ ಪವರ್ ಅಂತಂದರೆ I² ಇಂಟು ಆರ್, ಈ ಫಾರ್ಮುಲಾರಾದರೂ ಯೂಸ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಯೂಸ್. ಓಕೆ, ಸೊ ರಿಯಾಕ್ಟಿವ್ ಪವರ್ ಅಂದರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ಸೈನ್ ಬರುತ್ತೆ. ನೆಕ್ಸ್ಟ್ ಅಪರೆಂಟ್ ಪವರ್ ಅಂತ ಅಂದರೆ ಪಿದು ಸ್ಕ್ವೇರ್ ಮತ್ತು ಕ್ಯೂದು ಸ್ಕ್ವೇರ್. ಫಸ್ಟ್ ಇದನ್ನು ಫೈಂಡ್ ಮಾಡಿಕೊಂಡು ಇವೆರಡನ್ನ ಸ್ಕ್ವೇರ್ ಮಾಡಿ ರೂಟ್ ತೊಗೋಬೇಕು. ಓಕೆ, ಸೊ ಯಾವಾಗಲೇ ಕ್ವಶನಲ್ಲಿ ಬರೀ ಪವರ್ ಕನ್ಸ್ಯೂಮ್, ಪವರ್ ಡೆಸಿಪಿಯೇಟೆಡ್ ಅಂತ ಕೇಳಿದಾಗಲೆಲ್ಲ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅವ್ರ ಆ್ಯಕ್ಟಿವ್ ಪವರ್ನೇ ಕೇಳ್ತಿದ್ದಾರೆ ಅಂತ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಹಾಕಿದ್ದೀವಿ. ಸೊ ವೋಲ್ಟೇಜ್ ವ್ಯಾಲ್ಯೂಸ್ 100, ಕರೆಂಟ್ ವ್ಯಾಲ್ಯೂ ಈಗ ತಾನೇ ಬಂದಿದೆ. ನೆಕ್ಸ್ಟ್ ಕಾಸ್. ಈಗ ಫೈಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಇಸ್ 38.144. ಅದರದ್ದು ಒರಿಜಿನಲ್ ವ್ಯಾಲ್ಯೂ ಹಾಕಬೇಕು. ಇಲ್ಲಿ ಕ್ವಶನ್ ಫಸ್ಟೇ ಬಂದಿರುತ್ತಲ್ಲ ಅದನ್ನು ಹಾಕಬೇಕು, ಈ ಮೈನಸ್ ಆಗಿರೋದು ಹಾಕ್ಬಾರ್ದು. ಓಕೆ, ಸೊ ಈ ವ್ಯಾಲ್ಯೂ ಹಾಕಿ ಆ್ಯಂಡ್ ಕಾಸ್, ಸೈನ್ ಈ ಥರ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಾಗ ಕ್ಯಾಲ್ಸಿಲಿ ನೀವು ಇದನ್ನು ಡಿಗ್ರಿ ಮೋಡಲ್ ಇಡಬೇಕು. ಓಕೆ, ಸೊ ಇದನ್ನು ಹೇಳಿಬಿಡ್ತೀನಿ ಡಿಗ್ರಿ ಮೋಡಲ್ ಹೇಗಿಡೋದಂತ. ಸಿ ಹಿಯರ್ ಮೋಡ್ ಸೆಟಪ್ಗೆ ಹೋಗಿ, ಶಿಫ್ಟ್ ಮೋಡ್ ಸೆಟಪ್ ಹೊತ್ತಿದ್ರೆ ಅಲ್ಲಿ ಥರ್ಡಲ್ಲಿ ಡಿಗ್ರಿ ಅಂತ ಇದೆ. ಸೊ 3 ಅಂತ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಡಿಗ್ರಿ ಮೋಡಲ್ ಸೆಟ್ ಆಗುತ್ತೆ. ಓಕೆ, ಶಿಫ್ಟ್ ಮೋಡ್ ಸೆಟಪ್ ಹೊತ್ತಿದ್ರೆ ಅಲ್ಲಿ ಡಿಗ್ರಿ, ರೇಡಿಯನ್ 2 ಆಪ್ಷನ್ ಇರುತ್ತೆ. ಓಕೆ, ಸೊ ಡಿಗ್ರಿಗೆ ಬೇಕಂದರೆ 3 ಒತ್ತಬೇಕು, ರೇಡಿಯನ್ ಬೇಕಂದರೆ 4 ಒತ್ತಬೇಕು. ಓಕೆ, ಸೊ ಇದನ್ನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 309.236 ವ್ಯಾಟ್ಸ್. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಅನದರ್ ಫಾರ್ಮುಲಾ, P is equals to I² ಇಂಟು ಆರ್. ಓಕೆ, ಐ ವ್ಯಾಲ್ಯೂ ಗೊತ್ತಿದೆ, ಸ್ಕ್ವೇರ್ ಮಾಡ್ತೀರಾ, ಆ್ಯಂಡ್ ಆರ್ ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಐ ಹೋಪ್ ಈ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ. ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್ ಇನ್ನೂ ಇದೆ. ಓಕೆ, ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.